ಹಾಯ್ ಸ್ನೇಹಿತರೆ, ನಮಸ್ಕಾರ. ಲಾಸ್ಟ್ 6 ತಿಂಗಳಲ್ಲಿ ನಡೆದಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಇದು ಕಂಪ್ಲೀಟ್ 100 ಕ್ವಶನ್ಸ್ ಇರ್ತಕ್ಕಂಥ ಒಂದು ಸೆಟ್ ಆಗಿರ್ತದೆ. ನಿಮ್ಮ ಮುಂದಿನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿರ್ತದೆ. ಹೌದಾ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಬನ್ನಿ ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ, 2023ರ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಇಬ್ಬರಿಗೆ ನೀಡಿದ್ದಾರೆ. ಯಾರಪ್ಪ ಅಂದರೆ ಅವರು ಚಿರಾಗ್ ಚಂದ್ರಶೇಖರ್ ಶೆಟ್ಟಿ ಹಾಗೂ ರಂಕಿರೆಡ್ಡಿ ಸ್ವಾತಿಕ್ ಸಾಯಿರಾಜ್ ಅವರು. ಓಕೆ, ಇದನ್ನು ಮುಂಚೆ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಕರೀತಾ ಇದ್ರು, ಇವಾಗ ಇದನ್ನು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅಂತ ಕರೀತಾ ಇದ್ದಾರೆ. ಸೊ ನಮಗೆ ಸದ್ಯಕ್ಕೆ ಏನು ಇಂಪಾರ್ಟೆಂಟ್, ಈ ಇಬ್ಬರು ಹೆಸರುಗಳು ತುಂಬ ಇಂಪಾರ್ಟೆಂಟ್, ಚಿರಾಗ್ ಚಂದ್ರಶೇಖರ್ ಹಾಗೂ ರಂಕಿರೆಡ್ಡಿ ಅವರು. ಮುಂದಿನ ಪ್ರಶ್ನೆ, ಜಾಗತಿಕ ಹಸಿವಿನ ಸೂಚ್ಯಂಕ. ಸೊ ಇದರಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಿದೆ? ನಮ್ಮ ಭಾರತದ ಸ್ಥಾನ 111, ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಒನ್, ಭಾರತದ 16ನೇ ನವರತ್ನ ಕಂಪನಿ ಯಾವುದು? ಸೊ 16ನೇ ನವರತ್ನ ಕಂಪನಿಯಾಗಿ ಯಾವುದನ್ನು ಸೇರ್ಪಡೆ ಮಾಡಿದ್ದಾರೆ ಅಂದರೆ ರೈಟ್ಸ್ ಲಿಮಿಟೆಡನ್ನು ಸೇರ್ಪಡೆ ಮಾಡಿದ್ದಾರೆ. RITES, ರೈಟ್ಸ್ ಲಿಮಿಟೆಡ್. ಓಕೆ, ನೆಕ್ಸ್ಟ್, ಇಸ್ರೇಲ್ ದೇಶದಲ್ಲಿ ಹಮಾಸ್ ಉಗ್ರರ ವಿರುದ್ಧ ಹೋರಾಡಲು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ಯಾವುದಾಗಿತ್ತು? ಆ ಕಾರ್ಯಾಚರಣೆ ಹೆಸರು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ. ಯಾವುದಪ್ಪ ಅಂದರೆ ಅದು ಸ್ವಾಟ್ಸ್ ಕಾರ್ಯಾಚರಣೆ. ಓಕೆ, ಆಪರೇಷನ್ ಸ್ವಾಟ್ಸ್. ಮುಂದಿನ ಪ್ರಶ್ನೆ, ಸಾಹಿತ್ಯ ಕ್ಷೇತ್ರದ 2023ರ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರಾಗಿದ್ದರು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಾನ್ ಪೊಸೆ. ಜಾನ್ ಪೊಸೆ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇರೋದು. ಮುಂದಿನ ಪ್ರಶ್ನೆ, ಛತ್ತೀಸ್ಗಢಲ್ಲಿ ಎಲೆಕ್ಷನ್ ಆಯಿತು, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಾಹಿತಿ. ಅಲ್ಲಿ ಆಗಿರ್ತಕ್ಕಂಥ CM ಯಾರು? ಪ್ರಶ್ನೆ ಕೇಳ್ಬೋದು, ನೆನಪಿರಲಿ, ವಿಷ್ಣುದೇವ್ ಸಾಯಿ ಅವರು CM ಆಗಿದ್ದಾರೆ. ಓಕೆ, ನೆಕ್ಸ್ಟ್, ಅದೇ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು? ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ, ಶಾಂಘೈ ಸಹಕಾರಗಳ ಒಕ್ಕೂಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ರಾಷ್ಟ್ರ ಇರಾನ್. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಓಕೆ, ನೆಕ್ಸ್ಟ್, ಖೇಲೋ ಇಂಡಿಯಾ 2023ರ ಪಂದ್ಯಾವಳಿಗಳನ್ನು ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗುತ್ತದೆ? ಇದನ್ನು ನಾವು ತಮಿಳುನಾಡಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್, ತಮಿಳುನಾಡು. ಓಕೆ, ಯಾವುದು? 2023ರ ಖೇಲೋ ಇಂಡಿಯಾ ಗೇಮ್ಸ್ ಎಷ್ಟನೇ ಇಶ್ಯೂಲಿ ಮಾಡ್ತಾ ಇದ್ದೀವಿ? 2024ರಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, ಮೀಥೇನ್ ಜೂಕ್ 2 ರಾಕೆಟ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ತುಂಬ ನ್ಯೂಸಲ್ಲಿರ್ತಕ್ಕಂಥದ್ದು ಇದು ಜೂಕ್ 2. ಓಕೆ, ಸೊ ಯಾಕಪ್ಪ ಅಂದದು ಮೀಥೇನ್ ಆಧಾರಿತವಾಗಿ ರೆಡಿ ಮಾಡಿರ್ತಕ್ಕಂಥ ರಾಕೆಟ್ ಆಗಿದೆ. ಯಾವ ದೇಶದವರು ರೆಡಿ ಮಾಡಿದ್ದಾರೆ ಏನಂದ್ರೆ ಚೀನಾ ದೇಶದವರು ರೆಡಿ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, 54ನೇಯ ಹುಲಿ ಸಂರಕ್ಷಿತ ಪ್ರದೇಶವೊಂದು ಯಾವುದನ್ನು ಹೇಳಲಾಗಿದೆ? ಇದು ಯಾವುದಪ್ಪ ಅಂದರೆ ಕರೌಲಿ ಹುಲಿ ಸಂರಕ್ಷಿತ ಪ್ರದೇಶ. ಯಾವ ರಾಜ್ಯದಲ್ಲಿ ಅಂದರೆ ರಾಜಸ್ಥಾನದಲ್ಲಿ. ಸರಿನಾ? ಮುಂದಿನ ಪ್ರಶ್ನೆ, 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್. 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್ ಎಲ್ಲಿ ಆರಂಭ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಆರಂಭ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ನೊಬೆಲ್ನ ಶಾಂತಿ ಪ್ರಶಸ್ತಿ 2023ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ನರ್ಗಿಸ್ ಮೊಹಮ್ಮದಿ ಅವರು. ವೆರಿ ವೆರಿ ಇಂಪಾರ್ಟೆಂಟ್, ನರ್ಗಿಸ್ ಮೊಹಮ್ಮದಿ ಅವರು ಇದನ್ನು ಪಡೆದುಕೊಂಡಿರ್ತಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ನಾವು ಆಗಸ್ಟ್ 21ನೇ ಆಚರಣೆ ಮಾಡ್ತೀವಿ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ 29th ಆಗಸ್ಟ್. ಮುಂದೆ ಪ್ರಶ್ನೆ, ರೀಡ್ ಆ್ಯಂಡ್ ಲೈವ್ ದ ಕಾನ್ಸ್ಟಿಟ್ಯೂಷನ್. ಈ ಅಭಿಯಾನವನ್ನು ಯಾವ ರಾಜ್ಯರು ಆರಂಭ ಮಾಡಿದ್ದಾರೆ? ರಾಜಸ್ಥಾನ್. ತುಂಬ ಇಂಪಾರ್ಟೆಂಟ್. ಯಾವುದು? ರೀಡ್ ಆ್ಯಂಡ್ ದ ಲೈವ್ ದ ಕಾನ್ಸ್ಟಿಟ್ಯೂಷನ್. ಇದನ್ನು ಆರಂಭ ಮಾಡಿರ್ತಕ್ಕಂಥವ್ರು ರಾಜಸ್ಥಾನ್ ರಾಜ್ಯದವರು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಕಾಂಬೋಡಿಯಾದ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂನ್ ಮಾನೆತ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, G20ಯ ಸದಸ್ಯತ್ವವನ್ನು ಪಡೆದುಕೊಂಡಿರುವ 21ನೇ ರಾಷ್ಟ್ರ ಯಾವುದು? ಸೂಪರ್ ಇಂಪಾರ್ಟೆಂಟ್, ಆಫ್ರಿಕನ್ ಯೂನಿಯನ್. ಓಕೆ, ಆಫ್ರಿಕನ್ ಯೂನಿಯನ್ದವರು G20ಗೆ 21ನೇ ಸದಸ್ಯ ರಾಷ್ಟ್ರರಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, G20 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? 2023ರಲ್ಲಿ ನಡೆದಿರ್ತಕ್ಕಂಥ G20 ಎಲ್ಲಿ ಆಯೋಜನೆ ಮಾಡಿತ್ತಪ್ಪ ಅಂದರೆ ನಮ್ಮ ಭಾರತದ ದೆಹಲಿಯಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2023 ಹಿಂದಿ ಭಾಷೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿದ್ದಾರೆ 2023ರದು. ಯಾರು ಆ ವ್ಯಕ್ತಿ ಅಂತ ಕೇಳಿದರೆ ಸಂಜೀವ್ ಈಸ್ ದ ನೇಮ್. ನೆಕ್ಸ್ಟ್, 2022ರ ಸರಸ್ವತಿ ಸಮ್ಮಾನ. ಸೊ ಇದು ಕೂಡ ಸೂಪರ್ ಇಂಪಾರ್ಟೆಂಟ್ ಆಗಿರ್ತದೆ. 2022ರ ಸರಸ್ವತಿ ಸಮ್ಮಾನವನ್ನು ಪಡೆದುಕೊಂಡವರು ಶಿವಶಂಕರಿ ಅವರು. ಓಕೆ, ಅದೇ ರೀತಿಯಾಗಿ SBIನ ನೂತನ ರಾಯಭಾರಿ ಅಂಬಾಸಿಡರ್ ಫಾರ್ ದ SBI ಈಸ್ ಮಹೇಂದ್ರ ಸಿಂಗ್ ಧೋನಿ. ಜಿಯೋ ಮಾರ್ಟ್ನ ಅಂಬಾಸಿಡರ್ ಕೂಡ ಇವರು ಆಗಿದ್ದಾರೆ. ಸ್ವರಾಜ್ ಟ್ರ್ಯಾಕ್ಟರ್ ಅಂಬಾಸಿಡರ್ ಕೂಡ ಇವರು ಆಗಿದ್ದಾರೆ. ಓಕೆ, ಇವರು ಕ್ರಿಕೆಟಿಂದ ನಿವೃತ್ತಿ ಹೊಂದಿದರೂ ಕೂಡ ಇವರು ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ ಅಂತ ನಾವು ಇದರಿಂದ ಈಸಿಲಿ ತಿಳ್ಕೊಬೋದು. ಓಕೆ, ನೆಕ್ಸ್ಟ್, ಜುಲಾಘಾಟ್ ತೇಲುವ ಸೇತುವೆ ಸಸ್ಪೆನ್ಷನ್ ಬ್ರಿಡ್ಜ್ ಜುಲಾಘಾಟಲ್ಲಿ. ಓಕೆ, ಸೊ ಇದು ಯಾವ 2 ರಾಷ್ಟ್ರಗಳ ನಡುವೆ ಮಾಡಿದಾರಪ್ಪ ಇದನ್ನು? ಜುಲಾಘಾಟ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಕೇಳಿದರೆ ಭಾರತ ಮತ್ತು ನೇಪಾಳ. ಯಾವುದಾದ್ರ ಹೆಸರು? ಜುಲಾಘಾಟ್, ಭಾರತ ಮತ್ತು ನೇಪಾಳ. ನೆಕ್ಸ್ಟ್,
ಮೊದಲು ಭಾರತೀಯರು ಚಂದ್ರನಲ್ಲಿಗೆ. ಸೊ ಏನಪ್ಪ ಇದು, ನಾವು ಒಬ್ಬ ಮನುಷ್ಯನನ್ನು ಕಳಿಸ್ಕೊಡ್ತೀವಿ ಚಂದ್ರನಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ ಇಸ್ರೋದವರು. ಸೊ ಎಷ್ಟನೇ ಇಶ್ಯೂ ಒಳಗಡೆ ಇದನ್ನು ಡಿಸೈಡ್ ಮಾಡ್ತಾ ಇದ್ದೀವಿ ಅಂದರೆ ಲೈಕ್ ಯಾವ ಇಶ್ಯೂವನ್ನು ಅವ್ರು ಕೊಟ್ಟಿದ್ದಾರೆ, ಎಷ್ಟರಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ 2040ರಲ್ಲಿ ಮೊದಲು ಭಾರತೀಯರು ಚಂದ್ರನಲ್ಲಿಗೆ. ಓಕೆ, ನೆಕ್ಸ್ಟ್ ಹೋಪ್ ಇನಿಷಿಯೇಟಿವ್ ಮಿಷನ್. ಈ ಹೋಪ್ ಇನಿಷಿಯೇಟಿವ್ ಮಿಷನನ್ನು ಯಾರು ಆರಂಭ ಮಾಡಿದ್ದಾರೆ ಅಂದರೆ ಪಂಜಾಬ್ ರಾಜ್ಯದವರು ಆರಂಭ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಮಾದಕ ವಸ್ತುಗಳ ಮುಕ್ತ ರಾಷ್ಟ್ರವನ್ನಾಗಿ ಅಥವಾ ರಾಜ್ಯವನ್ನಾಗಿ ಮಾಡಬೇಕನ್ನೋದು ಪಂಜಾಬ್ ರಾಜ್ಯದ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಇದು ಆರಂಭ ಮಾಡಿದ್ದಾರೆ. ಯಾವುದು, ಹೋಪ್ ಇನಿಷಿಯೇಟಿವ್ ಮಿಷನ್. ಮುಂದಿನ ಪ್ರಶ್ನೆ, ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರ ಹೆಸರು ಬಂದುಬಿಟ್ಟು ಹಿತೇಶ್ ಕುಮಾರ್ ಎಸ್ ಮಕ್ವಾನ್. ವೆರಿ ಇಂಪಾರ್ಟೆಂಟ್, ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಹಿತೇಶ್ ಕುಮಾರ್ ಎಸ್ ಮಕ್ವಾನ್ ಅವರು. ಅದೇ ರೀತಿಯಾಗಿ SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ನ ನೂತನ ಮುಖ್ಯಸ್ಥರನ್ನಾಗಿ ಅಲೋಕ್ ಶರ್ಮಾವನ್ನು ಆಯ್ಕೆ ಮಾಡಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ಮಿಸ್ ಯೂನಿವರ್ಸ್ 2023 ಯಾರಾಗಿದ್ದಾರೆ? ಸೆನ್ನಿಸ್ ಪೆಲಿಯೋಸಿಸ್ ಅವರಾಗಿದ್ದಾರೆ. ಓಕೆ, ಅದೇ ರೀತಿಯಾಗಿ 84ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಾಗಿದ್ದಾರೆ? 84ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಬಂದುಬಿಟ್ಟು ವೈಶಾಲಿ ರಮೇಶ್ ಬಾಬು ಅವರು. ಓಕೆ, ಅಂಡರ್ 19 ಪುರುಷರ ಕ್ರಿಕೆಟ್ ವಿಶ್ವಕಪ್ ಎಲ್ಲಿ ಜರಗಲಿದೆ ಅಂತ ಕೇಳಿದರೆ ಸೌತ್ ಆಫ್ರಿಕಾದಲ್ಲಿ. ಯಾವುದು, ಅಂಡರ್ 19. ನೆಕ್ಸ್ಟ್, ಧೂಮಪಾನ ನಿಷೇಧ ಕಾನೂನನ್ನು ಜಾರಿಗೆ ತಂದ ದೇಶ. ಇತ್ತೀಚೆಗೆ ನ್ಯೂಜಿಲೆಂಡ್ನವರು ಧೂಮಪಾನ ನಿಷೇಧ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಅದಕ್ಕೋಸ್ಕರ ಅದು ನ್ಯೂಸಲ್ಲಿದೆ, ನೆನಪಿಟ್ಕೋಬೇಕು. ಧೂಮಪಾನ ನಿಷೇಧ ಕಾನೂನು ಜಾರಿಗೆ ತಂದ ದೇಶ ನ್ಯೂಜಿಲೆಂಡ್. ಓಕೆ, ಆಕ್ಸ್ಫರ್ಡ್ ಡಿಕ್ಷನರಿ ವರ್ಡ್ ಆಫ್ ದ ಇಯರ್. ಓಕೆ, ವರ್ಡ್ ಆಫ್ ದ ಇಯರ್ ಅಂತ ಆಕ್ಸ್ಫರ್ಡ್ ಡಿಕ್ಷನರಿ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ರಿಜ್, RIZ. ಸೊ ದಿಸ್ ಈಸ್ ದ ವರ್ಡ್. ಓಕೆ, ವರ್ಡ್ ಆಫ್ ದ ಇಯರ್ 2023 ಅಂತ ಅವ್ರು ಹೇಳ್ತಾ ಇರೋದು. ನೆಕ್ಸ್ಟ್, ಪ್ರಾಣವಾಯು ದೇವತಾ ಸ್ಕೀಮನ್ನು ಯಾವ ರಾಜ್ಯದವರು ಆರಂಭ ಮಾಡಿದ್ದಾರೆ ಅಂದರೆ ಹರಿಯಾಣ ರಾಜ್ಯದವರು. ಮುಂದಿನ ಪ್ರಶ್ನೆ, ಅರ್ಜುನ ಪ್ರಶಸ್ತಿ ಈ ವರ್ಷ ಎಷ್ಟು ಜನರಿಗೆ ನೀಡಿದ್ದಾರೆ ಅಂದರೆ 26 ಜನರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್, ವೇದಿಕ್ ಒನ್ ಪಾರ್ಕ್ ಯಾವ ರಾಜ್ಯದಲ್ಲಿ ಆರಂಭಗೊಂಡಿದೆ ಅಂದರೆ ಉತ್ತರ ಪ್ರದೇಶ್. ವೆರಿ ಇಂಪಾರ್ಟೆಂಟ್, ವೇದಿಕ್ ಒನ್ ಪಾರ್ಕ್ ಈಸ್ ಸ್ಟಾರ್ಟೆಡ್ ಇನ್ ದ ಉತ್ತರ ಪ್ರದೇಶ್. ಓಕೆ, ಮುಂದಿನ ಪ್ರಶ್ನೆ, 43ನೇ ಏಷ್ಯನ್ ಆಯೋಜನೆ ಎಲ್ಲಿ ಆಗಿತ್ತು? 43ನೇ ಏಷ್ಯನ್ ಆಯೋಜನೆ ಆಗಿರೋದು ಜಕಾರ್ತ್ನಲ್ಲಿ. ಅದೇ ರೀತಿಯಾಗಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ನೂತನ ಅಧ್ಯಕ್ಷರನ್ನಾಗಿ ಶೇಖ್ ತಲಾಲ್ ಶಾಹಿದ್ ಅಲ್ ಸಬಹ ಅವರನ್ನು ಮಾಡಿದ್ದಾರೆ. ಶೇಖ್ ತಲಾಲ್ ಶಹದ್ ಅಲ್ ಸಬಹ ಅವರನ್ನು. ಮುಂದಿನ ಪ್ರಶ್ನೆ, ಲೋಕಮಾನ್ಯ ತಿಲಕ್ ಪ್ರಶಸ್ತಿ ಇದನ್ನು ಪಡೆದುಕೊಂಡವರು ಈ ವರ್ಷದಲ್ಲಿ ನರೇಂದ್ರ ಮೋದಿ ಅವರು. ಭಾರತದ ಮೊದಲ ಹೈಡ್ರೋಜನ್ ಆಧಾರಿತ ಇಂಧನ ಕೈಗಾರಿಕೆಯಲ್ಲಿ ಆರಂಭಗೊಂಡಿದೆ. ಹೈಡ್ರೋಜನ್ ಆಧಾರಿತ, ವೆರಿ ಇಂಪಾರ್ಟೆಂಟ್, ಇದು ಆರಂಭಗೊಳ್ತಾ ಇರೋದು ಜಮ್ಶೆಡ್ಪುರದಲ್ಲಿ. ಸರಿನಾ? ಮುಂದಿನ ಪ್ರಶ್ನೆ, IFFCO ನ್ಯಾನೋ ಯೂರಿಯಾ ಪ್ಲ್ಯಾಂಟನ್ನು ಎಲ್ಲಿ ಆರಂಭ ಮಾಡಿದ್ದಾರೆ? ಕಾಂಡ್ಲಾ ಗುಜರಾತಲ್ಲಿ ನಾವು IFFCOದ ನ್ಯಾನೋ ಯೂರಿಯಾ ಪ್ಲ್ಯಾಟ್ಫಾರ್ಮನ್ನು ಆರಂಭ ಮಾಡಿದ್ದೇವೆ. ಮುಂದಿನ ಪ್ರಶ್ನೆ, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಾವೀನ್ಯತಾ ಸೂಚ್ಯಂಕ ಇದರಲ್ಲಿ ನಮ್ಮ ಭಾರತದ ಸ್ಥಾನ 40ನೇದಾಗಿರುತ್ತೆ. ಮೊದಲನೇದಾಗಿ ಕಂಡುಬರ್ತಕ್ಕಂಥವ್ರು ಸ್ವಿಟ್ಜರ್ಲ್ಯಾಂಡ್ನವರು. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಸೌರನಗರ ಸಾಂಚಿ. ವೆರಿ ಇಂಪಾರ್ಟೆಂಟ್, ನಾನು ಹಳೆಯ ವಿಡಿಯೋಗಳಲ್ಲಿ ಕೂಡ ಇದನ್ನು ಹಾಕಿದ್ದೀನಿ. ನಾನು ಮೊದಲ ಸೌರನಗರ ಅಂತೇಳಿ ನಾವು ಮಧ್ಯಪ್ರದೇಶದ ಸಾಂಚಿ ನಗರ ಕೊಟ್ಟಿದ್ದೀವಿ. ಮುಂದಿನ ಪ್ರಶ್ನೆ, ಅರ್ಥಕ್ವಿಕ್ ವಾರ್ನಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಇದನ್ನು ಆರಂಭ ಮಾಡಿರ್ತಕ್ಕಂಥವ್ರು ಗೂಗಲ್ನವರು. ನೆಕ್ಸ್ಟ್ ಒನ್, ಮಾಲವೀಯ ಸ್ಕೀಮ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಎಜುಕೇಷನ್, ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೀಮ್ ಆಗಿರ್ತದೆ ಮಾಲವೀಯ ಸ್ಕೀಮ್. ಮುಂದಿನ ಪ್ರಶ್ನೆ, ಜಗತ್ತಿನ ದೊಡ್ಡ ಧ್ಯಾನ ಮಂದಿರ ಮೆಡಿಟೇಷನ್ ಸೆಂಟರನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದರೆ ವಾರಣಾಸಿಯಲ್ಲಿ. ಓಕೆ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಧ್ಯಾನ ಮಂದಿರ ಇದಾಗಿರ್ತದೆ. ನೆಕ್ಸ್ಟ್, ಇಂಟರ್ಪೋಲ್ ಅಭಿಯಾನ ಮಾನವ ಕಳ್ಳ ಸಾಗಾಣಿಕೆಯನ್ನು ತಡೆಯಲಿಕ್ಕೆ ಇಂಟರ್ಪೋಲರ್ ಒಂದು ಅಭಿಯಾನ ಆರಂಭ ಮಾಡಿದ್ದಾರೆ. ಏನಪ್ಪ ಅಭಿಯಾನದ ಹೆಸರು ಅಂದರೆ ಆಪರೇಷನ್ ಸ್ಟಾರ್ಮ್ ಮೇಕರ್ಸ್ 2. ಇಂಟರ್ಪೋಲ್ ಅಭಿಯಾನ ಅದಕ್ಕೆ ಮಾನವ ಕಳ್ಳ ಸಾಗಾಣಿಕೆಯನ್ನು ತಡೆಯಲಿಕ್ಕೆ ಆಪರೇಷನ್ ಸ್ಟಾರ್ಮ್ ಮೇಕರ್ಸ್ 2 ಅಂತ ಅದರ ಹೆಸರು. ಇದು ತುಂಬ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್, ಈ ವರ್ಷದ ವಿಜಯ್ ಹಜಾರೆ ವಿಜೇತ ತಂಡ ಯಾವುದಂದರೆ ಹರಿಯಾಣ. ಓಕೆ, ನೆಕ್ಸ್ಟ್, ನಿರ್ಮಲಾ ಸೀತಾರಾಮನ್ ಅವರು ಫೋರ್ಬ್ಸ್ ಅವರು ರಿಲೀಸ್ ಮಾಡ್ತಕ್ಕಂಥ ವರ್ಷದ ಸ್ಟ್ರಾಂಗೆಸ್ಟ್ ಮಹಿಳೆಯರ ಲಿಸ್ಟಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಅಂದರೆ 32ನೇ ಸ್ಥಾನದಲ್ಲಿ ಇದ್ದಾರೆ. ನೆಕ್ಸ್ಟ್, ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ರಾಜ್ಯ ಯಾವುದಂದರೆ ತೆಲಂಗಾಣ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿರೋದು ನಮ್ಮ ಕರ್ನಾಟಕ. ಇವನು ಶಕ್ತಿ ಯೋಜನೆ ಕೂಡ ಜಾರಿಗೆ ತಂದಿರೋದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಿರತಕ್ಕಂಥ ಕಾಂಗ್ರೆಸ್ ಅವರು ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟ್, ಕ್ವಾಲಿಟಿ ಆಫ್ ಲಿವಿಂಗ್ ಇಂಡೆಕ್ಸ್ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ವಿಯೆನ್ನಾ ರಾಷ್ಟ್ರ. ಓಕೆ, ಆಸ್ಟ್ರಿಯಾದ ವಿಯೆನ್ನಾ. ನೆಕ್ಸ್ಟ್, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನಾಗಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಅವರನ್ನು ಆಯ್ಕೆ ಮಾಡಿದ್ದಾರೆ. ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ನೆಕ್ಸ್ಟ್ ಒನ್, 2024ರ G20 ಆಯೋಜನೆ ಎಲ್ಲಿ ಆಗ್ತದೆ? G20 ಈ ವರ್ಷದ 2023 ಆಯಿತು. ಅಫ್ಕೋರ್ಸ್ ನಮ್ಮ ಇಂಡಿಯಾದಲ್ಲಾಯಿತು, ನಮಗೆ ಅದು ಗೊತ್ತಾಗಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಒನ್ ಅಂದರೆ 2024 ಆಗ್ತಾ ಇರೋದು ಬ್ರೆಜಿಲಲ್ಲಿ. ಓಕೆ, ಸೊ ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ವಿತೌಟ್ ಮಿಸ್.
ಮುಂದಿನ ಪ್ರಶ್ನೆ, ಜಿಮೆಕ್ಸ್ ಸಮರಾಭ್ಯಾಸ ಎಲ್ಲಿ ನಡೀತಪ್ಪ ಈ ವರ್ಷದ್ದು? ವಿಶಾಖಪಟ್ಟಣದಲ್ಲಿ. ಜಿಮೆಕ್ಸ್, ಜೆ ಅಂದರೆ ಜಪಾನ್, ಐ ಅಂದರೆ ಇಂಡಿಯಾ, ಜಿಮೆಕ್ಸ್. ಸೊ ಎಲ್ಲಿ ಜರುಗಿತು ಅಂತ ಕೇಳಿದರೆ ವಿಶಾಖಪಟ್ಟಣ ಅಂದರೆ ನಮ್ಮ ಭಾರತದಲ್ಲಿ. ಮುಂದಿನ ಪ್ರಶ್ನೆ, ವರ್ಲ್ಡ್ ಪಾಪ್ಯುಲೇಷನ್ ಡೇ, ವಿಶ್ವ ಜನಸಂಖ್ಯಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಜುಲೈ 11. ವೆರಿ ಇಂಪಾರ್ಟೆಂಟ್. ಜುಲೈ 11 ನಾವು ವಿಶ್ವ ಜನಸಂಖ್ಯಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಥರ್ಡ್ ವರ್ಲ್ಡ್ ಹಿಂದೂ ಕಾನ್ಫರೆನ್ಸ್, ಮೂರನೆಯ ಹಿಂದೂ ಕಾನ್ಫರೆನ್ಸ್ ಎಲ್ಲಿ ನಡೀತಪ್ಪ ಅಂತ ಕೇಳಿದರೆ ಬ್ಯಾಂಕಾಕಲ್ಲಿ ನಡೆದಿರ್ತಕ್ಕಂಥದ್ದು ಹಿಂದೂ ಕಾನ್ಫರೆನ್ಸ್. ನೆಕ್ಸ್ಟ್, ಗ್ರಾಮೀಣ ಮಿತ್ರ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥವ್ರು ಗೋವಾ ರಾಜ್ಯದವರು. ನೆಕ್ಸ್ಟ್ ಒಂದು, ನಮ್ಮ ಕೇಂದ್ರ ಸರ್ಕಾರ ಆನೆಕಾಲು ಮುಕ್ತ ರೋಗ ಭಾರತವನ್ನು ಮಾಡ್ತೀವಂತ ಎಷ್ಟನೇ ವಿಷಯಗಳು ಹೇಳಿದಾರಿಂದ 2023. ಬೈ 2027 ದೇ ವಿಲ್ ಎಂಡ್ ದಿಸ್ ಡಿಸೀಸ್, ಆನೆಕಾಲು ಮುಕ್ತ ರೋಗ. ನೆಕ್ಸ್ಟ್, ವಿಶ್ವ ರೇಬಿಸ್ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ 28 ಸೆಪ್ಟೆಂಬರ್. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ ಮೊದಲ ಟ್ರಾನ್ಸ್ಜೆಂಡರ್ ಯಾರು? ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿರ್ತಕ್ಕಂಥ ಮೊದಲ ಟ್ರಾನ್ಸ್ಜೆಂಡರ್ ಹೆಸರು ಬಂದುಬಿಟ್ಟು ಡೇನಿಯಲ್ ಮೆಕ್ಗೋಯಾ. ಓಕೆ, ವೆರಿ ಇಂಪಾರ್ಟೆಂಟ್. ಡೇನಿಯಲ್ ಮೆಕ್ಗೋಯಾ ಇಸ್ ದ ಫಸ್ಟ್ ಪರ್ಸನ್ ಹೂ ಪ್ಲೇಡ್ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆ್ಯಸ್ ಈಸ್ ಅ ಫಸ್ಟ್ ಟ್ರಾನ್ಸ್ಜೆಂಡರ್ ಇನ್ ದ ವರ್ಲ್ಡ್. ನೆಕ್ಸ್ಟ್, ಸಿಂಗಾಪುರ್ನ ನೂತನ ಅಧ್ಯಕ್ಷ ಯಾರಾಗಿದ್ದಾರೆ ಅಂದರೆ ಟಿ ಷಣ್ಮುಗರತ್ನನ್. ವೆರಿ ಇಂಪಾರ್ಟೆಂಟ್. ಸಿಂಗಾಪುರ್ನ ನೂತನ ಪ್ರೆಸಿಡೆಂಟ್ ಟಿ ಷಣ್ಮುಗರತ್ನನ್ ಅಂತ ನೀವು ನೆನ್ಪಿಟ್ಟು ಹೋಗಬೇಕು. ಮುಂದಿನ ಪ್ರಶ್ನೆ, ಭಾರತ್ ಮಂಟಪದ ಮುಂದೆ ಯಾವ ಮೂರ್ತಿಯನ್ನು ಕೆತ್ತಲಾಗಿದೆ? ಭಾರತ್ ಮಂಟಪ ಮುಂದೆ ಯಾವ ಮೂರ್ತಿಯನ್ನು ಇಟ್ಟಿದ್ದಾರಪ್ಪ ಅಂತ ಕೇಳಿದರೆ ನಟರಾಜನನ್ನು ಮೂರ್ತಿಯನ್ನು ಇಟ್ಟಿದ್ದಾರೆ. ಓಕೆ, G20 ಎಲ್ಲಿ ನಡೀತಪ್ಪ ಅಂದರೆ ದೆಹಲಿಯಲ್ಲಿ ನಡೀತಲ್ಲ, ಆ ಸಮಯದಲ್ಲಿ ಇಟ್ಟಿರ್ತಕ್ಕಂಥದ್ದು ಇದು ನಟರಾಜನ ಮೂರ್ತಿಯನ್ನು. ನೆಕ್ಸ್ಟ್, ಮಾರ್ಚಾ ರೈಸ್ಗೆ GI ಟ್ಯಾಗ್ ಬಂದಿದೆ. ಆ GI ಟ್ಯಾಗ್ ಬಂದಿದೆ ಅಂತ ಅಂದಮೇಲೆ ಅದು ಯಾವ ರಾಜ್ಯ ಅದಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದು ಬಿಹಾರ್ ರಾಜ್ಯದ ರೈಸ್ ಆಗಿರ್ತದೆ. ನೆಕ್ಸ್ಟ್, ಆರ್ಟಿಫಿಷಿಯಲ್ ಹ್ಯೂಮನ್ ಎಂಬ್ರಿಯೋ ಫ್ರಮ್ ಸ್ಟೆಮ್ ಸೆಲ್, ಆರ್ಟಿಫಿಷಿಯಲ್ ಎಂಬ್ರಿಯೋನ ರೆಡಿ ಮಾಡಿದ್ದಾರೆ ಅಂತ ಸ್ಟೆಮ್ ಸೆಲ್ ಮುಖಾಂತರವಾಗಿ. ಯಾವ ರಾಷ್ಟ್ರದವರು ಅಂತ ಕೇಳಿದರೆ ಇಸ್ರೇಲ್ದವರು. ಓಕೆ, ಇಸ್ರೇಲ್ ದೇಶದವರು ಕಂಡಿರ್ತಕ್ಕಂಥ ಹೊಸದಾಗಿರ್ತಕ್ಕಂಥ ತಂತ್ರಜ್ಞಾನ ಇದೊಂದು, ಆರ್ಟಿಫಿಷಿಯಲ್ ಹ್ಯೂಮನ್ ಎಂಬ್ರಿಯೋ ಫ್ರಮ್ ದ ಸ್ಟೆಮ್ ಸೆಲ್. ನೆಕ್ಸ್ಟ್, US ಓಪನ್ ಯಾರ್ಯಾರು ಗೆದ್ದರೆ ಅಂದರೆ ನೊವಾಕ್ ಜೊಕೋವಿಕ್ ಪುರುಷರ ವಿಭಾಗದಲ್ಲಿ ಸರ್ಬಿಯಾ ದೇಶದವನು, ಕೋಕೋ ಗೌಫ್ ಅವ್ರು ಗೆದ್ದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಅವರು USA ಸರಿನಾ? ಮುಂದಿನ ಪ್ರಶ್ನೆ, ಗ್ಲೋಬಲ್ ಮ್ಯಾರಿಟೈಮ್ ಇಂಡಿಯಾ ಸಮಿಟ್ 2024 ಎಲ್ಲಾಗತ್ತಪ್ಪ ಇದು ಅಂತಂದರೆ ಮುಂಬೈಲಿ ಆಗ್ತದೆ. ನೆಕ್ಸ್ಟ್, ವಿಶ್ವ ಪೋಲಿಯೋ ದಿನವನ್ನು ನಾವು 24 ಅಕ್ಟೋಬರ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ನಂತರ, ಇಂಡಿಯನ್ ನೇವಿ ವೈಸ್ ಚೀಫ್ ಯಾರಾಗಿದ್ದಾರೆ ಅಂದರೆ ದಿನೇಶ್ ಕೆ ತ್ರಿಪಾಠಿ ಅವರಾಗಿದ್ದಾರೆ, ಇಂಡಿಯನ್ ನೇವಿಯ ವೈಸ್ ಚೀಫ್. ನೆಕ್ಸ್ಟ್, ಸೂರ್ಯಕಿರಣ್ ಯಾವ ರಾಷ್ಟ್ರಗಳ ಮಧ್ಯೆ ಆಗಿರ್ತಕ್ಕಂಥ ಯುದ್ಧಾಭ್ಯಾಸ ಅಂದರೆ ಭಾರತ ಮತ್ತು ನೇಪಾಳ ಮಧ್ಯೆ ಆಗಿರ್ತಕ್ಕಂಥದ್ದು. ಎಲ್ಲಿ ಆಯೋಜನೆ ಮಾಡಿತ್ತಪ್ಪ ಅಂದರೆ ಈ ಸಾರ್ತಿ ಅದನ್ನು ಉತ್ತರಾಖಂಡಲ್ಲಿ ಆಯೋಜನೆ ಮಾಡಲಾಗಿತ್ತು. ಸರಿನಾ? ನೆಕ್ಸ್ಟ್, ಫಸ್ಟ್ ಕಂಟ್ರಿ ಇನ್ ದ ಸೌತ್ ಏಷ್ಯಾ ಫಾರ್ ದ ಗೇ ಮ್ಯಾರೇಜ್ಗೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಸೌತ್ ಏಷ್ಯಾದ ಮೊದಲ ಕಂಟ್ರಿ ಯಾವುದಂದರೆ ನೇಪಾಳ್. ಓಕೆ, ಗೇ ಮ್ಯಾರೇಜ್ಗೆ. ನೆಕ್ಸ್ಟ್, ಎಮ್ಮಿ ಅವಾರ್ಡ್ 2023 ಪಡೆದುಕೊಂಡಿರ್ತಕ್ಕಂಥವ್ರು ಏಕ್ತಾ ಕಪೂರ್ ಅವರು ಎಮ್ಮಿ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಬಂಗಾಳದ ನೂತನ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಕ್ರಿಕೆಟಿಗರ್ ಆಗಿರ್ತಕ್ಕಂಥ ಸೌರವ್ ಗಂಗೂಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ತೀರಿಕೊಂಡಿರೋ ಫಾತಿಮಾ ಬೀಬಿ ಅವರು ಯಾವ ರಾಜ್ಯದವರು? ಫಾತಿಮಾ ಬೀಬಿ ಅವರು ಭಾಳ ಇಂಪಾರ್ಟೆಂಟ್ ಆಗ್ತಾರೆ, ಯಾಕಂದ್ರೆ ಅವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥವ್ರು. ಯಾವ ರಾಜ್ಯದವರು ಅಂತ ಕೇಳಿದರೆ ಅವರು ಕೇರಳ ರಾಜ್ಯದವರು. ಮುಂದಿನ ಪ್ರಶ್ನೆ, ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಆರ್ ಮಾಧವನ್ ಅವರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು. ನೆಕ್ಸ್ಟ್, ಡ್ಯುರಾಂಡ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದರೆ ಮೋಹನ್ ಬಾಗನ್ ತಂಡ. ಓಕೆ, ಡ್ಯುರಾಂಡ್ ಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ವೆರಿ ಇಂಪಾರ್ಟೆಂಟ್, ಮೋಹನ್ ಬಾಗನ್. ಮುಂದಿನ ಪ್ರಶ್ನೆ, ಭಾರತದ ಯುನೆಸ್ಕೋ ಪಾರಂಪರಿಕ ಸಂಖ್ಯೆ ಎಷ್ಟಾಗಿದೆ ಅಂತ ಕೇಳಿದರೆ ಸೇರ್ಪಡೆಯಾಗಿರ್ತಕ್ಕಂಥದ್ದು 42. ಮುಂದಿನ ಪ್ರಶ್ನೆ, 19ನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ ಎಲ್ಲಿ ಜರುಗ್ತಾವೆ ಅಂತ ಜರುಗಿದಾವೆ ಆಗಿ ಹೋಗಿದೆ ಆಲ್ರೆಡಿ, ಹ್ಯಾಂಗ್ಝೋದಲ್ಲಿ ಜರುಗಿರ್ತಕ್ಕಂಥದ್ದು. ನೆಕ್ಸ್ಟ್, ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 40ನೇದಾಗಿರ್ತದೆ. ನೆಕ್ಸ್ಟ್, 65ನೇ ರಾಮನ್ ಮ್ಯಾಗ್ಸೆಸೆ ಪಡೆದಿರ್ತಕ್ಕಂಥ ಭಾರತೀಯರು ಯಾರನ್ನ ರವಿ ಕಣ್ಣನ್ ಆರ್. ವೆರಿ ಇಂಪಾರ್ಟೆಂಟ್, 65ನೇ ರಾಮನ್ ಮ್ಯಾಗ್ಸೆಸೆ ಪಡೆದಿರ್ತಕ್ಕಂಥ ಭಾರತೀಯರು ರವಿ ಕಣ್ಣನ್ ಆರ್ ಅವರು. ಓಕೆ, ಮುಂದಿನ ಪ್ರಶ್ನೆ, C-295 ವಿಮಾನವು ಭಾರತವು ಯಾವ ದೇಶದಿಂದ ಪಡೆದುಕೊಂಡಿದೆ? C-95 ಅಂತ ಒಂದು ವಿಮಾನ ಬರ್ತದೆ. ಓಕೆ, ಅದು ಯಾವ ದೇಶದವ್ರದಪ್ಪ ಅಂತ ಕೇಳಿದರೆ ಸ್ಪೇನ್ದವ್ರದ್ದು. ನೆಕ್ಸ್ಟ್, ಸ್ವಾಮಿನಾಥನ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಕೃಷಿ ಕ್ಷೇತ್ರಕ್ಕೆ. ವೆರಿ ಇಂಪಾರ್ಟೆಂಟ್, ಅಗ್ರಿಕಲ್ಚರ್ ರಿಲೇಟೆಡ್ ಅವರು. ಸೊ ಅವ್ರನ್ನ ಯಾಕೆ ಹಾಕಿದ್ದೀವಪ್ಪ ಅಂದರೆ ಇತ್ತೀಚೆಗೆ ಅವರು ತೀರಿಕೊಂಡಿದ್ದಾರೆ, ಅದಕ್ಕೋಸ್ಕರ. ಆ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ನೋಡಿದ್ದೀವಿ. ಇತ್ತೀಚೆಗೆ ತೀರಿಕೊಂಡ್ರೆ XYZ ಪರ್ಸನ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹಲವಾರು ಬಾರಿ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಸ್ವಾಮಿನಾಥನ್ ಈಸ್ ಅ ಗ್ರೇಟ್ ಪರ್ಸ್ನಾಲಿಟಿ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕು, ಆ ಪ್ರಶ್ನೆಯನ್ನು ಕೂಡ ಕೇಳೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ 16ನೇ ಆವೃತ್ತಿಯ ವಿಜೇತ ತಂಡ ಯಾವುದಪ್ಪ ಅಂದರೆ CSK. ಯಾವುದರದ್ದು? IPL, ಇಂಡಿಯನ್ ಪ್ರೀಮಿಯರ್ ಲೀಗ್ನ 16ನೇ ಆವೃತ್ತಿಯ ವಿಜೇತ ತಂಡ CSK, ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರದ್ದು. ನೆಕ್ಸ್ಟ್, 16ನೇ ಆವೃತ್ತಿ ಅಂದರೆ ಗ್ರಾಮಿ ಅವಾರ್ಡ್ ಯಾರು ಪಡೆದುಕೊಂಡಿದ್ದಾರೆ ಅಂದರೆ ರಿಕ್ಕಿ ಕೇಜ್ ಅವರು ಪಡೆದುಕೊಂಡಿದ್ದಾರೆ ಗ್ರಾಮಿ ಅವಾರ್ಡ್. ಓಕೆ, ನೆಕ್ಸ್ಟ್, ಮೊಹಮ್ಮದ್ ಮುಝು ಪ್ರೆಸಿಡೆಂಟ್. ಮಾಲ್ಡೀವ್ಸ್ನ ನೂತನ ಪ್ರೆಸಿಡೆಂಟ್ ಯಾರಂದರೆ ಮೊಹಮ್ಮದ್ ಮುಝು.
ಸಂಪ್ರೀತಿ ವಿದ್ಯಾಭ್ಯಾಸ ಯಾವ 2 ರಾಷ್ಟ್ರಗಳ ಮಧ್ಯೆ ಆಗ್ತದೆ ಅಂದರೆ ಭಾರತ ಮತ್ತು ಬಾಂಗ್ಲಾದೇಶ್. ಸಂಪ್ರೀತಿ ನಮ್ಮ ನೆರೆಯ ರಾಷ್ಟ್ರ ಆಗಿರ್ತಕ್ಕಂಥ ಭಾರತ ಮತ್ತು ಬಾಂಗ್ಲಾದೇಶ್ ಮಧ್ಯೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ರಾಮಾನುಜನ್ ಪ್ರಶಸ್ತಿ, ಗಣಿತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ನೀಡೋ ಪ್ರಶಸ್ತಿ ಇದಾಗಿರ್ತದೆ. ಯಾವುದು? ರಾಮಾನುಜನ್. ಸೊ ಈ ವರ್ಷದ ಯಾರಿಗೆ ಕೊಟ್ಟಿದ್ದಾರಪ್ಪ ರಾಮಾನುಜನ್ ಪ್ರಶಸ್ತಿ 2023 ಅಂದರೆ ರುಕ್ಸಿಯಾಂಗ್ ಜಾಂಗ್ ಅವ್ರಿಗೆ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ರಾಮಾನುಜನ್ ಪ್ರಶಸ್ತಿ. ನೆಕ್ಸ್ಟ್ ಹರೇಲ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಉತ್ತರಾಖಂಡಲ್ಲಿ ಆಚರಣೆ ಮಾಡ್ತಾರೆ. ಸರಿನಾ? ನೆಕ್ಸ್ಟ್ ವಿಂಬಲ್ಡನ್ 2023 ಪುರುಷರ ವಿಭಾಗದಲ್ಲಿ ಯಾರು ಗೆದ್ದುಕೊಂಡಿದ್ದಾರೆ? ಆಸ್ಟ್ರೇಲಿಯನ್ ಓಪನ್ ಯಾರು ಗೆದ್ದಿದ್ರು? ನೋವಾಕ್ ಜೋಕೋವಿಕ್ ಗೆದ್ದಿದ್ದು, ಅದು ಗೊತ್ತಾಯಿತು ನಿಮಗೆ. ಅದೇ ರೀತಿಯಾಗಿ ವಿಂಬಲ್ಡನ್ ಯಾರು ಗೆದ್ದಿದ್ದಾರೆ ಅಂದರೆ ಕಾರ್ಲೋಸ್ ಅಲ್ಕ್ರಾಜ್ ಅವರು ಗೆದ್ದಿರ್ತಾರೆ. ಸರಿನಾ? ಮುಂದಿನ ಪ್ರಶ್ನೆ, ನೊಮ್ಯಾಡಿಕ್ ಎಲಿಫೆಂಟ್ ಯುದ್ಧಾಭ್ಯಾಸಗಳ ಮೇಲೆ ಪ್ರಶ್ನೆಗಳು ಹಲವಾರು ಬಾರಿ ಬರ್ತಾ ಇದ್ದಾವೆ, ನೆನ್ಪಿಟ್ಕೋಬೇಕು. ಇವಾಗ ನೊಮ್ಯಾಡಿಕ್ ಎಲಿಫೆಂಟ್ ಯಾರು ನಡು ಆಗ್ತದಪ್ಪ ಅಂದರೆ ಇದು ಭಾರತ ಮತ್ತು ಮಂಗೋಲಿಯಾದ ನಡು ಆಗ್ತದೆ. ಸೊ ಈ ಸಾರ್ತಿ ಆಗಿರೋದು ಮಂಗೋಲಿಯಾ ದೇಶದಲ್ಲಿ ಆ ಯುದ್ಧಾಭ್ಯಾಸ. ಓಕೆ, ನೊಮ್ಯಾಡಿಕ್ ಎಲಿಫೆಂಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯಾಟೋ ಸಮ್ಮಿಟ್ 2023 ಎಲ್ಲಾಯ್ತಪ್ಪ ಅಂದರೆ ಇದು ಲಿಥುವಾನಿಯಾದಲ್ಲಿ ಆಯಿತು. ನ್ಯಾಟೋ ಸಮ್ಮಿಟ್ 2023. ಅದೇ ರೀತಿಯಾಗಿ ಗ್ರ್ಯಾಂಡ್ ಕಾಸ್ ಆಫ್ ದ ಲೀಜನ್ ಆನರ್, ಸೊ ಈ ಪ್ರಶಸ್ತಿನ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ. ಸೊ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ, ನೆನ್ಪಿಟ್ಕೋಬೇಕು ನರೇಂದ್ರ ಮೋದಿ ಅವ್ರಿಗೆ ಯಾವೆಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಇವಾಗ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲೆಜೆಂಡ್ ಆಫ್ ದ ಆನರ್ ಈಜಿಪ್ಟ್ ಅವಾರ್ಡ್ ಕೂಡ ಅವರಿಗೆ ಬಂದಿದೆ, ಅದು ಕೂಡ ನಿಮ್ಮ ನೆನಪಿಟ್ಟಿರಬೇಕು. ಓಕೆನಾ? ನೆಕ್ಸ್ಟ್ ಉಬಿನಾಸ್ ಜ್ವಾಲಾಮುಖಿ. ಸೊ ಉಬಿನಾಸ್ ಜ್ವಾಲಾಮುಖಿ ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಅಂದರೆ ಇದು ಇತ್ತೀಚೆಗೆ ಸ್ಫೋಟಗೊಂಡಿರ್ತದೆ. ಯಾವ ದೇಶದಲ್ಲಿದೆ ಅಂದರೆ ಇದು ಪೆರು. ವೆರಿ ಇಂಪಾರ್ಟೆಂಟ್ ಉಬಿನಾಸ್ ಜ್ವಾಲಾಮುಖಿ. ನೆಕ್ಸ್ಟ್ ಉಜ್ಬೇಕಿಸ್ತಾನದ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಿದ್ದಾರೆ ಅಂದರೆ ಶೌಕತ್ ಮಿರ್ಜಿಯಾ ಅವರನ್ನು ನೇಮಕ ಮಾಡಿದ್ದಾರೆ. ಶೌಕತ್ ಮಿರ್ಜಿಯಾ ಬಿಕಮ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ದ ಉಜ್ಬೇಕಿಸ್ತಾನ್. ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದ ವರ್ಲ್ಡ್ ಕಪ್ 2023 2023 ವರ್ಲ್ಡ್ ಕಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ನಾಗಿ ಯಾರು ನೇಮಕ ಮಾಡಿದರು? ICC ಅವರು ಅಂತ ಕೇಳಿದರೆ ಶಾರುಖ್ ಖಾನ್ ಅವರನ್ನು ನೇಮಕ ಮಾಡಿದರು. ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕೇಳಿದಾಗ ಅವಾಗ ಸಚಿನ್ ತೆಂಡೂಲ್ಕರ್ ಆಗ್ತಾರೆ. ಜಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ICC ಅವ್ರು ಯಾರು ಅಂತ ಕೇಳಿದಾಗ ಶಾರುಖ್ ಖಾನ್ ಆಗ್ತಾರೆ. ನಿಮ್ಗೆ ಅದು ಗೊತ್ತಿರಬೇಕು. ಇತ್ತೀಚೆಗೆ ಅಕಿರಾ ನ್ಯೂಸಲ್ಲಿದೆ. ಇದೇನಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಎನ್ ವೈರಸ್. ಓಕೆ, ನಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅಥವಾ ಈ ಡೆಸ್ಕ್ಟಾಪ್ಗೆ ಅಟ್ಯಾಕ್ ಆಗ್ತಕ್ಕಂಥ ಒಂದು ವೈರಸ್ ಇದು ಅಕೇರ್ ಆಗಿರ್ತದೆ. ಅಟ್ಯಾಕ್ ಆಯ್ತು ಏನಾಗ್ತದೆ? ಅದರ ವರ್ಕಿಂಗ್ ಕೆಪಾಬಿಲಿಟಿ ತುಂಬಾ ಸ್ಲೋ ಆಗ್ತದೆ. ನೆಕ್ಸ್ಟ್ ಒನ್ ಎನ್ ವಲರಾಮತಿ. ಸೊ ಎನ್ ವಲರಾಮತಿ ಅನ್ನೋರು ತೀರಿಕೊಂಡಿದ್ದಾರೆ. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದವರಾಗಿದ್ದಾರೆ ಅಂದರೆ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದವರಾಗಿದ್ದರು. ಇವನ್ ಇಸ್ರೋದಲ್ಲಿ ಕೂಡ ಇವರು ಕೆಲಸ ಮಾಡಿದರು, ತಮಿಳುನಾಡವರು. ಓಕೆ, ಇದ್ರ ಬಗ್ಗೆ ನೆನ್ಪಿಟ್ಕೋಬೇಕು ನಾವು. ಇವರ ಹೆಸರನ್ನು ಎನ್ ಐಲರಾಮತಿ ಅಂತ ಅವರ ಹೆಸರು. ಮುಂದಿನ ಪ್ರಶ್ನೆ, ಫೈರ್ ಆನ್ ದ ಗ್ಯಾಂಗ್ಸ್. ಸೊ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಕೇಳ್ತಾರೆ. ಫೈರ್ ಆನ್ ದ ಗ್ಯಾಂಗ್ಸ್ ಪುಸ್ತಕವನ್ನು ಬರೆದಿರೋರು ರಾಧಿಕಾ ಅಯ್ಯಂಗಾರ್ ಅವರು. ವೆರಿ ಇಂಪಾರ್ಟೆಂಟ್. ಪುಸ್ತಕದ ಲೇಖಕರು ಯಾರಂತ ಅದರ ಮೇಲೆ ಪ್ರಶ್ನೆಗಳನ್ನು ಕೂಡ ನಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ನೋಡಿದ್ದೀವಿ. ಸೊ ಇನ್ನು ಮುಂದೆ ಅವರು ಕೇಳೋ ಚಾನ್ಸಸ್ ಇರ್ತದೆ. ಫೈರ್ ಆನ್ ದ ಗ್ಯಾಂಗ್ಸ್ ಬುಕ್ಕನ್ನು ಬರೆತಕ್ಕಂಥವ್ರು ರಾಧಿಕಾ ಅಯ್ಯಂಗಾರ್ ಅವರು. ಓಕೆ, ಸೊ ನಾನು ಮೊದಲು ಯಾರಾಗಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಲಿ ಅನ್ನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ಬರೋ ಎಲ್ಲ ವೀಡಿಯೋಗಳಿಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನನ್ನ ಚಾನಲಲ್ಲಿ. ನೆಕ್ಸ್ಟ್ ಒನ್ ಬೆಸ್ಟ್ ನ್ಯಾಷನಲ್ ಸ್ಮಾರ್ಟ್ ಸಿಟಿ ಅವಾರ್ಡ್ ಯಾರಿಗೆ ಬಂದಿದೆ? ಇಂದೋರ್. ನ್ಯಾಷನಲ್ ಸ್ಮಾರ್ಟ್ ಸಿಟಿ ಕ್ಲೀನೆಸ್ಟ್ ಸಿಟಿ ಅಂದರೂ ಕೂಡ ಇಂದೋರ್ ಅವರಿಗೆ ಬಂದಿದೆ. ಇಂದೋರ್ ಪ್ಲೇಸ್ಗೆ ಬಂದಿದೆ. ಬೆಸ್ಟ್ ನ್ಯಾಷನಲ್ ಸ್ಮಾರ್ಟ್ ಸಿಟಿ ಅಂದರೂ ಕೂಡ ಅದು ಸೇಮ್ ಇಂದೋರ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂತರಿಕ್ಷ ದಿನ, ನ್ಯಾಷನಲ್ ಸ್ಪೇಸ್ ಡೇ. ವೆರಿ ಇಂಪಾರ್ಟೆಂಟ್. ಯಾವುದಪ್ಪ ಇದು? ನ್ಯಾಷನಲ್ ಸ್ಪೇಸ್ ಡೇ, ಅಂತರಿಕ್ಷ ದಿನ ಅಂತ ಹೇಳ್ಬಿಟ್ಟು 23 ಆಗಸ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ 23 ಆಗಸ್ಟನ್ನು ಚೂಸ್ ಮಾಡ್ಕೊಂಡಿದ್ದಾರಪ್ಪ ಅಂದರೆ ನಮ್ಮ ಚಂದ್ರಯಾನ 3 ಸಕ್ಸಸ್ ಆಯ್ತಲ್ಲ, ಅದಕ್ಕೋಸ್ಕರ ಚಂದ್ರಯಾನ 3. ಸೊ ಅದರ ಒಂದು ಸಕ್ಸಸ್ ನೆನಪಿಗೋಸ್ಕರ ನಾವು ಆಗಸ್ಟ್ 23 ನ್ಯಾಷನಲ್ ಸ್ಪೇಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದಾಗಿತ್ತು ಕಳೆದ 6 ತಿಂಗಳ ಪ್ರಚಲಿತ ಘಟನೆಗಳ ಒಂದು ಭಾಗ. ಓಕೆ, ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು.